ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮೀ ಪೂಜೆ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಹಾಗೆ ಈ ಒಂದು ವಿಡಿಯೋದಲ್ಲಿ ನಾವು ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯನ್ನು ಯಾವ ಶುಭ ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ಉತ್ತಮವಾಗಿದೆ, ಇನ್ನು ಪೂಜೆಯ ಸಮಯ ಏನಿದೆ, ಹಾಗೆ ವಿಸರ್ಜನೆಯ ಸಮಯವೂ ಕೂಡ ಏನಿದೆ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡಲಾಗಿದೆ. ಇದರ ಜೊತೆಗೆ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಯಾಕಂದರೆ ಈಗಾಗಲೇ ತುಂಬ ಜನಕ್ಕೆ ಪೂಜೆ ಬಗ್ಗೆ ಮಾಹಿತಿಗಳು ಗೊತ್ತಿರುತ್ತೆ, ಹಾಗಾಗಿ ಪೂಜಾ ವಿಧಾನ ಕೂಡ ಗೊತ್ತಿರುತ್ತೆ, ಅವರು ಆಚರಣೆಯನ್ನು ಮಾಡ್ಕೊಳ್ತಾರೆ. ಹಾಗಾಗಿ ಯಾರಿಗೆ ಅಗತ್ಯ ಇದೆ ಈ ಮಾಹಿತಿಯನ್ನು ನೋಡಿ ಆಚರಣೆಯನ್ನು ಮಾಡ್ಕೊಳ್ಳಿ. ಇನ್ನು ಪೂಜಾ ವಿಧಾನವನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ರಾತ್ರಿ 9 ಗಂಟೆ ಒಳಗಾಗಿಯೇ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ. ನೀವು ಅಗತ್ಯವಿರುವಂಥವರು ಮಾಹಿತಿಯನ್ನು ನೋಡ್ಕೊಳ್ಬೋದು. ಹಾಗಿದ್ರೆ ಬನ್ನಿ ಮಾಹಿತಿಯನ್ನು ತಿಳಿಯೋಣ. ಅದಕ್ಕೂ ಮುಂಚೆ ನಾನೀಗಾಗಲೇ ಹಿಂದಿನ ವರ್ಷದ ಒಂದು ವಿಡಿಯೋಗಳಲ್ಲಿ ಸರಳವಾಗೂ ಕೂಡ ಪೂಜಾ ವಿಧಾನಗಳನ್ನು ತಿಳಿಸ್ಕೊಟ್ಟಿದ್ದೆ. ಆದರೆ ತುಂಬ ಜನ ಒಂದು ಪುಸ್ತಕದಲ್ಲಿ ಶಾಸ್ತ್ರೋಕ್ತವಾಗಿ ಇರುವಂಥ ರೀತಿಯಲ್ಲಿ ಪುಸ್ತಕದಲ್ಲಿ ನೋಡಿ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಕೂಡ ಕೇಳಿದ್ರಿ. ಹಾಗಾಗಿ ಈ ಬಾರಿ ನಾನು ಬಹಳ ಸರಳವಾಗಿ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಇನ್ನು ಈ ಒಂದು ಮಾರ್ಗಶಿರ ಮಾಸದಲ್ಲಿ ವಿಶೇಷವಾಗಿ ಮಾರ್ಗಶಿರ ಮಾಸ ಭಗವಂತನಿಗೆ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ವಿಭೂತಿ ಯೋಗದಲ್ಲಿ ತಿಳಿಸಿದ್ದಾನೆ. ಮಾರ್ಗಶಿರ ಮಾಸದಲ್ಲಿ ಮಾಡಿದಂಥ ಎಲ್ಲ ಪೂಜೆಗಳಿಗೂ ಕೂಡ ವಿಶೇಷವಾದ ಫಲವಿದ್ದು, ಗುರುವಾರ ಲಕ್ಷ್ಮೀ ಪೂಜೆಯನ್ನು ಪುರಾತನ ಹಾಗೆ ಸಿದ್ಧಿಪ್ರದವಾದಂತಹ ಈ ಒಂದು ಮಹಾಲಕ್ಷ್ಮಿಯನ್ನು, ಅದರಲ್ಲೂ ಮಾರ್ಗಶಿರ ಮಾಸದಲ್ಲಿ ಗುರುವಾರನೇ ನಾವು ಆಚರಣೆಯನ್ನು ಮಾಡಿಕೊಳ್ಬೇಕು. ಯಾಕಂದರೆ ಬಹಳಷ್ಟು ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮಹಾಲಕ್ಷ್ಮಿ ಪೂಜೆಯನ್ನು ಶುಕ್ರವಾರನೂ ಕೂಡ ಆಚರಣೆಯನ್ನು ಮಾಡ್ತೀವಿ. ಆದರೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಗುರುವಾರನೇ ಆಚರಣೆಯನ್ನು ಮಾಡೋದಿರುತ್ತೆ. ಇನ್ನು ಗುರುವಾರದ ದಿನವೇ ನಾವು ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡಬಹುದು, ಅಥವಾ ಫೋಟೋವನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡಬಹುದು, ಅಥವಾ ವಿಗ್ರಹವನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡ್ಕೊಳ್ಬಹುದು. ನಮಗೆ ಕಲಶ ಪ್ರತಿಷ್ಠಾಪನೆಯನ್ನು ಯಾರು ಮಾಡ್ಕೊಂಡಿರ್ತೀರ, ನೀವು ಗುರುವಾರನೇ ಪೂಜೆಯನ್ನು ಮಾಡಿ ಗುರುವಾರನೇ ಒಂದು ಪೂಜೆಯ ಸಮಾಪ್ತಿಯನ್ನು ಕೂಡ ಅಂದರೆ ವಿಸರ್ಜನೆಯನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಮಾರ್ಗಶಿರ ಮಾಸದಲ್ಲಿ ಅಂದರೆ ಅಮಾವಾಸ್ಯೆ ಆಗಿ ಬರುವಂತಹ ಮೊದಲ ಗುರುವಾರ ಪ್ರಾರಂಭ ಮಾಡಿದ್ರೆ ಮುಂದಿನ ಒಂದು ಅಮಾವಾಸ್ಯೆ ಒಳಗಾಗಿ ಬರುವಂಥ ಗುರುವಾರದವರೆಗೂ ಕೂಡ ಪ್ರತಿ ವಾರನೂ ಕೂಡ ಆಚರಣೆಯನ್ನು ಮಾಡ್ಕೊಳ್ಬಹುದು. ಹಾಗೆ ಈ ಒಂದು ಪೂಜೆಯಲ್ಲಿ ಕೆಲವೊಂದು ವಿಶೇಷವಾಗಿ ನೈವೇದ್ಯಗಳನ್ನು ಕೂಡ ಸಮರ್ಪಣೆಯನ್ನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಆ ರೀತಿಯಲ್ಲೂ ಕೂಡ ನೀವು ನೈವೇದ್ಯವನ್ನು ಮಾಡಿ ದೇವಿಗೆ ಸಮರ್ಪಣೆಯನ್ನು ಮಾಡಬಹುದು. ಹಾಗೆ ಮಹಾಲಕ್ಷ್ಮಿ ಪೂಜೆಗೆ ನಿಮ್ಮ ಯಥಾಶಕ್ತಿಯಾಗಿ ಒಂದು ಪೂಜೆಗೆ ಬೇಕಾಗಿರುವಂಥ ಅಗತ್ಯ ಒಂದು ಮಂಗಳಕರ ವಸ್ತುಗಳನ್ನು ಇಟ್ಕೊಂಡು ಪೂಜೆಯನ್ನು ಮಾಡಬಹುದು. ಇಲ್ಲಿ ಯಾವುದೇ ರೀತಿಯ ಆಡಂಬರ ಆಗಲಿ ಅಥವಾ ವೈಭವಗಳಿಂದ ನಾವು ಪೂಜೆಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಬದಲಾಗಿ ಶ್ರದ್ಧೆ ಭಕ್ತಿಯಿಂದ ನಾವು ದೇವಿಯನ್ನು ಆಹ್ವಾನವನ್ನು ಮಾಡಿ ಮನೆಯಲ್ಲೇ ಸರಳವಾಗಿ ಒಂದು ಪುಟ್ಟ ಕಲಶವನ್ನು ಇಟ್ಟು ಅಥವಾ ಫೋಟೋ ಆಗಲಿ ವಿಗ್ರಹಗಳನ್ನಾಗಲಿ ಇಟ್ಟು ನಾವು ಗುರುವಾರ ವಿಶೇಷವಾಗಿ ಮಹಾಲಕ್ಷ್ಮಿಯನ್ನು ನಮ್ಮ ಶಕ್ತಿಗೆ ಅನುಗುಣವಾಗಿ ಹಣ್ಣು, ಹೂವು, ಪರಿಮಳ ದ್ರವ್ಯಗಳನ್ನು, ತಾಂಬೂಲ, ತೆಂಗಿನಕಾಯಿಗಳನ್ನು ಸಿದ್ಧಪಡಿಸಿಕೊಂಡು ದೇವಿಗೆ ಮನೆಯಲ್ಲೇ ಪೂಜೆಯನ್ನು ಮಾಡ್ಕೊಳ್ಳೋದಿರುತ್ತೆ. ಹಾಗೆ ಈ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಮೊದಲು ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಹಾಗೆ ಅವರ ಒಂದು ಕಾರ್ಯಸಿದ್ಧಿ ಆದಮೇಲೆ ಅಥವಾ ಮಹಾಲಕ್ಷ್ಮಿಯ ಒಂದು ಅನುಗ್ರಹ ಆಯಿತು ಅಂತಂದ ಸಂದರ್ಭದಲ್ಲಿ ಅಥವಾ ಪೂಜೆ ಎಲ್ಲವೂ ಕೂಡ ಮುಗಿದ ನಂತರ ಅಂದರೆ ಈ ಮಾರ್ಗಶಿರ ಮಾಸ ಸಂಪೂರ್ಣ ಮಾಸ ಮುಗಿದ ನಂತರ ಮುತ್ತೈದರಿಗೆ ತಾಂಬೂಲ ದಕ್ಷಿಣೆಯನ್ನು ಕೂಡ ನೀವು ಕೊಟ್ಟು ಅವರ ಒಂದು ಆಶೀರ್ವಾದವನ್ನು ತೆಗೆದುಕೊಳ್ಬಹುದು. ಅಥವಾ ಸಾಧ್ಯ ಆದರೆ ಬೇಕಿದ್ರೆ ನೀವು ದಂಪತಿ ಭೋಜನವನ್ನು ಕೂಡ ನೀವು ಮನೆಯಲ್ಲಿ ಮಾಡಿಸ್ಬೋದು. ಈ ರೀತಿಯಾಗೂ ಕೂಡ ಆಚರಣೆಯನ್ನು ಮಾಡ್ಕೊಳ್ಬೋದು. ಹಾಗೆ ಮಾರ್ಗಶಿರ ಮಾಸದ ಗುರುವಾರದಂದು ಮಾಡುವಂಥ ಲಕ್ಷ್ಮೀ ದೇವಿಗೆ ನೈವೇದ್ಯವಾಗಿ ಪ್ರತಿ ವಾರನೂ ಕೂಡ ವಿಭಿನ್ನವಾದಂಥ ಒಂದು ಅಡುಗೆ ನೈವೇದ್ಯವನ್ನು ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಮೊದಲನೇ ಗುರುವಾರ ಮಹಾಲಕ್ಷ್ಮಿ ಪೂಜೆಗೆ ಪಾಯಸ ನೈವೇದ್ಯವನ್ನು ಮಾಡಬೇಕು. ಇನ್ನು ಎರಡನೇ ಗುರುವಾರ ತೋವೆ ಅಥವಾ ಪಾಯಸ ನೈವೇದ್ಯವನ್ನು ಮಾಡ್ಕೊಳ್ಬಹುದು. ಇನ್ನು ಮೂರನೇ ಗುರುವಾರ ಕಜ್ಜಾಯದ ಒಂದು ನೈವೇದ್ಯವನ್ನು ಮಾಡಬಹುದು. ಹಾಗೆ ನಾಲ್ಕನೇ ಗುರುವಾರ ಕಡುಬು ನೈವೇದ್ಯವನ್ನು ದೇವಿಗೆ ಮಾಡಬೇಕು. ಇನ್ನು 5ನೇ ಗುರುವಾರ ಚಿತ್ರಾನ್ನ. ಈ ರೀತಿಯಾಗಿ ನೀವು 5 ಗುರುವಾರಗಳ ಆಚರಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಆದರೆ ನಮಗೆ ಈ ಬಾರಿ ಅಂದರೆ 2025ರಲ್ಲಿ ಮಾರ್ಗಶಿರ ಮಾಸದಲ್ಲಿ 4 ಗುರುವಾರಗಳು ನಮಗೆ ಸಿಕ್ಕಿರೋದ್ರಿಂದ ನಾವು 4 ಗುರುವಾರದ ಆಚರಣೆಯನ್ನು ಮಾಡ್ಕೊಳ್ಬೇಕು. ಅಥವಾ ನಮಗೆ ಈ 4 ವಾರಗಳು ಏನಾದರೂ ಒಂದು ವಾರ ಮಿಸ್ ಆಯಿತು ಅಂತಂದಾಗ ಮುಂದಿನ ಒಂದು ಗುರುವಾರನೂ ಕೂಡ ಆಚರಣೆಯನ್ನು ಮಾಡ್ಕೊಳ್ಬಹುದು. ಅಥವಾ ಅಮಾವಾಸ್ಯೆ ದಿನನೂ ಕೂಡ ನೀವು ಮಹಾಲಕ್ಷ್ಮಿಗೆ ಪೂಜೆಯನ್ನು ಮಾಡ್ಕೊಳ್ಬಹುದು. ಹಾಗೆ ನಿಮಗೆ ಇಲ್ಲಿ ನೈವೇದ್ಯದ ವಿವರಗಳನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಬಾರಿ 4 ಗುರುವಾರ ಇರೋದ್ರಿಂದ
4 ಗುರುವಾರಗಳು ಕೂಡ ನಿಮ್ಗೆ ಏನು ನೈವೇದ್ಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ ರೀತಿಯಲ್ಲಿ ನೈವೇದ್ಯ ಮಾಡಿ ಸರಳವಾಗಿ ಆದರೂ ಕೂಡ ಶ್ರದ್ಧೆಯಿಂದ ಪೂಜೆಯನ್ನು ಮಾಡಿ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಮೊದಲನೇದಾಗಿ ನಾಳೆ ದಿನ ಮುಹೂರ್ತ ಮತ್ತು ಸಮಯವನ್ನು ತಿಳಿಸ್ಕೊಟ್ಬಿಡ್ತೀನಿ. ಈ ಬಾರಿ ನೀವು ಬೆಳಗ್ಗೆ ಅಂದರೆ ಗುರುವಾರ ಬೆಳಗ್ಗೆ ಪೂಜೆಯನ್ನು ಮಾಡ್ಕೊಳ್ಬೇಕು. ಅಥವಾ ಯಾರಿಗೆ ತುಂಬಾ ಅನಾನುಕೂಲ ಇದೆ, ಬೆಳಗ್ಗೆ ಸಾಧ್ಯ ಆಗಲ್ಲ ಅನ್ನೋರು ಸಂಜೆ ಕೂಡ ನೀವು ಗುರುವಾರ ಪೂಜೆಯನ್ನು ಮಾಡ್ಕೊಳ್ಬೋದು. ಆದರೆ ಅವತ್ತಿನ ದಿನವೇ ವಿಸರ್ಜನೆಯನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಪೂಜೆಯ ಮುಕ್ತಾಯವನ್ನು ಕೂಡ ಅವತ್ತಿನ ರಾತ್ರಿನೇ ನೀವು ಮಾಡ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ ಪೂಜೆಗೆ ಶುಭ ಮುಹೂರ್ತ ಬೆಳಗ್ಗೆ ಯಾರಿಗೆ ಸಾಧ್ಯ ಆಗುತ್ತೆ ಅವರು ಸಾಧ್ಯ ಆದಷ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ದೇವಿಗೆ ಪೂಜೆಯನ್ನು ಮಾಡ್ಕೊಳ್ಬಹುದು. ಯಾರಿಗೆ ಬೆಳಗ್ಗೆ ಪೂಜೆಯನ್ನು ಮಾಡ್ಕೊಳ್ಳೋಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಧ್ಯ ಆಗಲಿಲ್ಲ ಅನ್ನೋರು ನಾನೀಗ ಕೊಡುವಂಥ ಒಂದು ಮುಹೂರ್ತದಲ್ಲಿ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದ ಸಮಯ ಬೆಳಗ್ಗೆ 4:47 5:37 ಕೂಡ ಬ್ರಾಹ್ಮಿ ಮುಹೂರ್ತ ಇರುತ್ತೆ. ಈ ಸಮಯದಲ್ಲಿ ನೀವು ದೇವಿಗೆ ಪೂಜೆಯನ್ನು ಮಾಡ್ಕೊಳ್ಬಹುದು. ಯಾರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಧ್ಯ ಆಗಿಲ್ಲ ಅವರು ಬೆಳಗ್ಗೆ 6:30 7:27 ಕೂಡ ಗುರು ಹೋರ ಇರುತ್ತೆ. ಯಾಕಂದರೆ ಬೃಹಸ್ಪತಿ ಹೋರ ಅಂತ ಹೇಳ್ತೀವಿ. ಗುರುವಾರ ಲಕ್ಷ್ಮೀ ಪೂಜೆ ಮಾಡಲಿಕ್ಕೆ ಇದು ಅತ್ಯಂತ ಶುಭವಾದಂಥ ಮುಹೂರ್ತ. ಹಾಗಾಗಿ ಈ ಸಮಯದಲ್ಲಿ ನೀವು ದೇವಿಯ ಪೂಜೆಯನ್ನು ಮಾಡಿದ್ರೆ ಬಹಳ ಉತ್ತಮ ಅಂತ ಹೇಳ್ಬೋದು. ಯಾರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಿಲ್ಲ ಅವರು ಈ ಸಮಯದಲ್ಲಿ ಮಾಡ್ಕೊಳ್ಳಿ. ಇನ್ನು ಸಂಜೆ ಪೂಜೆಯನ್ನು ಮಾಡ್ಕೊಳ್ತೀವಿ ಅಂತನ್ನೋರು ಸಂಜೆ 7:58 9 ಕೂಡ ಸಮಯ ಇರುತ್ತೆ. ಇದು ಕೂಡ ಅಷ್ಟೇ ಗುರು ಹೋರ ಇರುತ್ತೆ. ತುಂಬಾ ವಿಶೇಷ ಗುರುವಾರದೊತ್ತು. ಹಾಗಾಗಿ ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು. ಇನ್ನು ಪೂಜೆ ಎಲ್ಲ ಆದ ನಂತರ ನಾವು ಕಲಶವನ್ನು ಕದಲಿಸ್ತೀವಿ ಅಥವಾ ಕಲಶ ವಿಸರ್ಜನೆ ಆಗಲಿ ಅಥವಾ ಪೂಜೆಯ ಒಂದು ಸಮಾಪ್ತಿಯನ್ನು ಮಾಡ್ಕೊಳ್ತೀವಿ ಅಂತನ್ನೋರಿಗೆ 9:20 ನಂತರ ನೀವು 11 ಗಂಟೆವರೆಗೂ ಕೂಡ ಸಮಯ ಇರುತ್ತೆ. ಆ ಸಮಯದಲ್ಲಿ ದೇವಿಗೆ ಆರತಿ ಎಲ್ಲವನ್ನು ಕೂಡ ಮಾಡಿ ನೀವು ದೇವಿಗೆ ವಿಸರ್ಜನೆಯನ್ನು ಕೂಡ ಮಾಡ್ಕೊಳ್ಬಹುದು. ಹಾಗೆ ಕಲಶ ಸ್ಥಾಪನೆಯನ್ನು ಮಾಡೋರು ಪ್ರತಿ ವಾರನೂ ಕೂಡ ಬೇರೆ ಒಂದು ತೆಂಗಿನಕಾಯಿಯನ್ನು ಇಟ್ಟು ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಆ ಒಂದು ತೆಂಗಿನಕಾಯಿಯನ್ನು ಅಥವಾ ನೀವು ಮಾಂಗಲ್ಯವನ್ನು ಏನು ಪ್ರತಿ ವಾರನೂ ಕೂಡ ದೇವಿಗೆ ಕಟ್ತೀರಾ ಅದನ್ನು ಒಂದು ಬಾರಿ ಮಾಡಿಟ್ಕೊಂಡು ಅದನ್ನು ಪುನಃ ನೀವು ಅದನ್ನೇ ಕಟ್ಬೋದು ಪ್ರತಿ ವಾರನೂ ಕೂಡ. ಅಥವಾ ನಾವು ಹೊಸದಾಗಿ ಮಾಡ್ತೀವಿ ಅಂದ್ರೂ ಕೂಡ ನೀವು ಮಾಡಿ ದೇವಿಗೆ ಒಂದು ಮಾಂಗಲ್ಯ ಧಾರಣೆಯನ್ನು ಮಾಡ್ಕೊಳ್ಬಹುದು. ಇನ್ನು ಕಲಶಕ್ಕೆ ಬಳಸಿದಂಥ ಉಪಯೋಗವನ್ನು ಮಾಡಿದಂಥ ವಿಳೆದೆಲೆ ಆಗಿರಲಿ ಅಥವಾ ತೆಂಗಿನಕಾಯಿ ಆಗಿರಲಿ ನೀವೇ ಮನೆಯವರೇ ಪ್ರಸಾದವಾಗಿ ಮಾಡಿ ತೆಗೆದುಕೊಳ್ಬೇಕಾಗುತ್ತೆ. ವಿಳೆದೆಲೆನೂ ಕೂಡ ಅಷ್ಟೇ ನೀವೇ ಮನೆಯಲ್ಲಿ ಹಿರಿಯರು ಯಾರಿರ್ತಾರೆ ಅವರಿಗೆ ಕೊಡಬಹುದು ಅಥವಾ ನೀವೇ ಅದನ್ನು ತೆಗೆದುಕೊಳ್ಬೋದು. ಬೇರೆ ಯಾರಿಗೂ ಕೂಡ ಕೊಡೋಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಒಂದು ಸರಳ ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನಿಮಗೆ ಗುರುವಾರದ ಮಹಾಲಕ್ಷ್ಮಿಯ ಪೂಜಾ ವಿಧಾನದ ಬಗ್ಗೆ ಸಂಪೂರ್ಣವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದು ಕೂಡ ರಾತ್ರಿ 9 ಗಂಟೆ ಒಳಗಡೆ ನಿಮಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಹಾಗಾಗಿ ಪೂಜಾ ವಿಧಾನ ಯಾರಿಗೆ ಗೊತ್ತಿಲ್ಲ ಅವರು ನೋಡಿ ಪೂಜೆಯನ್ನು ಆಚರಣೆಯನ್ನು ಮಾಡ್ಕೊಳ್ಬೋದು. ಅಥವಾ ನಮಗೆ ಗೊತ್ತಿದೆ ಅನ್ನೋರು ಕೂಡ ಈ ಒಂದು ಮುಹೂರ್ತದಲ್ಲಿ ನಾಳೆ ಪೂಜೆಯನ್ನು ಮಾಡ್ಕೊಳ್ಬೋದು. ಹಾಗಿದ್ದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.